ಎಚ್ಚರ ಎಚ್ಚರ ಬಂಧು ಬಾಂಧವರೇ ಎಚ್ಚರ ಜಾಗೃತ ಜಾಗೃತ ಬಂಧು ಭಗಿನಿಯರೇ ಜಾಗೃತ ಜೋಕೆ ಜೋಕೆ ಹೆಣ್ಣು ಮಕ್ಕಳೇ ಜೋಕೆ ವಂಚನೆ ಮೋಸ ನಂಬಿಕೆ ದ್ರೋಹ ದಿನೇ ದಿನೇ ಹೆಚ್ಚುತ್ತಿದೆ ನಾನಾ ರೀತಿಯ ಆಸೆಯ ತೋರಿಸಿ ಆಮಿಷಕ್ಕೊಳಗು ಮಾಡುತ್ತಿದೆ ವಂಚನೆ ಮೋಸ ನಂಬಿಕೆ ದ್ರೋಹ ದಿನೇ ದಿನೇ ಹೆಚ್ಚುತ್ತಿದೆ ನಾನಾ ರೀತಿಯ ಆಸೆಯ ತೋರಿಸಿ ಆಮಿಷಕ್ಕೊಳಗು ಮಾಡುತ್ತಿದೆ ಎಚ್ಚರ ಎಚ್ಚರ ಸಾರ್ವಜನಿಕರೇ ಎಚ್ಚರ ಸೈಬರ್ ಕ್ರೈಮ್ ಪ್ರಕರಣಗಳು ಪ್ರತಿಕ್ಷಣ ಬಯಲಾಗುತ್ತಿದೆ ಉದ್ಯೋಗದಾಸೆ ಉಡುಗೊರೆಯಾಸೆ ವಧುವರ ಅನ್ವೇಷಣೆ ಎಂದು ದಾರಿ ತಪ್ಪಿಸುತ್ತಿದೆ ಎಲ್ಲರ ದಾರಿ ತಪ್ಪಿಸುತ್ತಿದೆ ನಿಮ್ಮ ಮೊಬೈಲ್ಗೆ ಬರುವ OTP ಸಂಖ್ಯೆಯನ್ನು ಯಾರೊಂದಿಗೂ ಯಾವುದೇ ಕಾರಣಕ್ಕೂ ಹಂಚಿಕೊಳ್ಳದಿರಿ ನಿಮ್ಮ ಅಮೂಲ್ಯ ಹಣವನ್ನು ಕಾಪಾಡಿಕೊಳ್ಳಿರಿ ಕಾಪಾಡಿಕೊಳ್ಳಿರಿ ಎಚ್ಚರ ಎಚ್ಚರ ಸಾರ್ವಜನಿಕರೇ ಎಚ್ಚರ ಅದೃಷ್ಟಲಕ್ಷ್ಮಿ ನಿಮ್ಮ ಮನೆಯ ಬಾಗಿಲಿಗೆ ಬರುವಳೆಂಬ ಸುಳ್ಳು ಮಾಹಿತಿಯನ್ನು ನಂಬಿ ಮೋಸ ಹೋಗದಿರಿ ಅದೃಷ್ಟಲಕ್ಷ್ಮಿ ನಿಮ್ಮ ಮನೆಯ ಬಾಗಿಲಿಗೆ ಬರುವಳೆಂಬ ಸುಳ್ಳು ಮಾಹಿತಿಯನ್ನು ನಂಬಿ ಮೋಸ ಹೋಗದಿರಿ ನೂರಾರು ಆಸೆಗಳನ್ನು ತೋರಿಸಿ ವಂಚನೆ ಮಾಡುತ್ತ ಹಣವ ಗಳಿಸುತ್ತಿದೆ ನೂರಾರು ಆಸೆಗಳನ್ನು ತೋರಿಸಿ ವಂಚನೆ ಮಾಡುತ್ತ ಹಣವ ಗಳಿಸುತ್ತಿದೆ ಸಾರ್ವಜನಿಕರಿಗೆ ಪಂಗನಾಮ ಹಾಕಿ ವಂಚಕರ ಜಾಲ ಹಣ ಕಬಳಿಸುತ್ತಿದೆ ಸಾರ್ವಜನಿಕರಿಗೆ ಪಂಗನಾಮ ಹಾಕಿ ವಂಚಕರ ಜಾಲ ಹಣ ಕಬಳಿಸುತ್ತಿದೆ ಎಚ್ಚರ ಎಚ್ಚರ ಸಾರ್ವಜನಿಕರೇ ಎಚ್ಚರ ಇನ್ನಾದರೂ ನಿಮ್ಮ ಬುದ್ಧಿಯು ನಿಮ್ಮಯ ಕೈಲಿರಲಿ ಬೆವರು ಸುರಿಸಿ ಸಂಪಾದಿಸಿದ ಹಣವು ನಿಮ್ಮ ಕೈಗೂಡಲಿ ಇನ್ನಾದರೂ ನಿಮ್ಮ ಬುದ್ಧಿಯು ನಿಮ್ಮಯ ಕೈಲಿರಲಿ ಬೆವರು ಸುರಿಸಿ ಸಂಪಾದಿಸಿದ ಹಣವು ನಿಮ್ಮ ಕೈಗೂಡಲಿ ಮೋಸದ ಜಾಲದ ವಂಚಕರ ನಯ ಮಾತುಗಳಿಗೆ ಮೋಸದ ಜಾಲದ ವಂಚಕರ ನಯ ಮಾತುಗಳಿಗೆ ಮರುಳಾಗದಿರಿ ಮರುಳಾಗದಿರಿ ಸಾರ್ವಜನಿಕರೇ ಎಚ್ಚರ 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 ಸಾರ್ವಜನಿಕರೇ ಎಚ್ಚರ ಜಾಗೃತ ಜಾಗೃತ ಸಾರ್ವಜನಿಕರೇ ಜಾಗೃತ ಹೇ ಮನುಜರೇ ಎಚ್ಚರ ಸಾರ್ವಜನಿಕರೇ ಎಚ್ಚರ
ಸಾರ್ವಜನಿಕರೇ ಎಚ್ಚರ, ಸಾರ್ವಜನಿಕರೇ ಎಚ್ಚರ. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ದಿನ ವಿದ್ಯಾರಣ್ಯಪುರ ಪೊಲೀಸ್ ಸ್ಟೇಷನ್ ಈಶಾನ್ಯ ವಿಭಾಗ ಬ್ಯಾಂಗ್ಳೂರು ಸಿಟಿ ಪೊಲೀಸ್ ಕಡೆಯಿಂದ ಕ್ರೈಮ್ ಪ್ರಿವೆನ್ಷನ್ ಮಂತ್ ಡ್ರೈವ್ ಅವೇರ್ನೆಸ್ ಡ್ರೈವ್ ಮಾಡ್ತಾ ಇದ್ದಾರೆ ಪಬ್ಲಿಕ್ಕೋಸ್ಕರ. ಇಲ್ಲಿ ನಾವು ಆರೋಹಣ ಫೌಂಡೇಶನಿಂದ ಈ ವಾಕ್ ಸಪೋರ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಪಬ್ಲಿಕ್ಕು ಮತ್ತು ಪೊಲೀಸು ಒಟ್ಟಿಗೆ ಕೂಡಿ ಕ್ರೈಮ್ ಪ್ರಿವೆನ್ಷನ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಹೌಸ್ ಬ್ರೇಕಿಂಗ್, ಥೆಫ್ಟ್ ಆಗಿರ್ಬೋದು, ಸರಗಳ್ಳತನ ಆಗಿರ್ಬೋದು, ಅಥವಾ ಸೈಬರ್ ಕ್ರೈಮ್ ಆಗಿರ್ಬೋದು, ಅಥವಾ ಡ್ರಗ್ ಅವೇರ್ನೆಸ್ ಅಬ್ಯೂಸ್ ಬಗ್ಗೆ ಆಗಿರ್ಬೋದು. ಬ್ಯಾಂಗ್ಳೂರು ಸಿಟಿ ಪೊಲೀಸ್ ಕಡೆಯಿಂದ ಪಬ್ಲಿಕ್ಕಿಗೋಸ್ಕರ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಒಂದು 5 ಕಿಲೋಮೀಟರ್ ಜಾಥಾವನ್ನು ಇವತ್ತು ಇಟ್ಕೊಂಡಿದ್ರು. ತುಂಬ ಜನ ಪಬ್ಲಿಕ್ಕು, ವೇರಿಯಸ್ ರೆಸಿಡೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ ಆಗಿರ್ಬೋದು, ಅಥವಾ ನಮ್ಮ ಸಾರ್ವಜನಿಕರು ತುಂಬ ಜನ ಭಾಗವಹಿಸಿದ್ದಾರೆ ಈ ಪರ್ಟಿಕ್ಯುಲರ್ ಡ್ರೈವಲ್ಲಿ. ಇದಕ್ಕೋಸ್ಕರ ನಮ್ಮ ವಿದ್ಯಾರಣ್ಯಪುರ ಪೊಲೀಸ್ ಸ್ಟೇಷನ್ ಅವ್ರಿಗೆ ತುಂಬ ಹೃದಯದ ಒಂದು ಥ್ಯಾಂಕ್ಸ್ ಕೂಡ ಹೇಳ್ತಾ ಇದ್ದೀನಿ. ಇನ್ನು ಫ್ಯೂಚರಲ್ಲಿ ಇದೇ ಥರ ಪಬ್ಲಿಕ್ ಅವ್ರ ಜೊತೆ ಬಂದು ಒಳಗೊಟ್ಟು ಜಾಸ್ತಿ ಅವೇರ್ನೆಸ್ ಕ್ರಿಯೇಟ್ ಮಾಡಲಿ ಅಂತ ವಿಶ್ ಮಾಡ್ತಾ, ಎಲ್ಲರೂ ಕ್ರೈಮ್ ಇಂದ ದೂರ ಇರಿ, ಸೈಬರ್ ಕ್ರೈಮ್ ಒಳಪಡಬೇಡಿ. ಆ ಸೈಬರ್ ಕ್ರೈಮ್ ಏನಾದ್ರು ಆಯಿತು ಅಂದರೆ ತಕ್ಷಣ 1930 ಕಾಲ್ ಮಾಡಿ, ಅಥವಾ ನಿಮ್ಮ ಏನೇ ಕುಂದುಕೊರತೆ ಇದ್ದರೂ 112 ಕಾಲ್ ಮಾಡಿ ನಮ್ಮ ಬ್ಯಾಂಗ್ಳೂರು ಸಿಟಿ ಪೊಲೀಸ್ ಜೊತೆ ರೀಚ್ ಮಾಡಿ. ಓಕೆ, ಥ್ಯಾಂಕ್ ಯು. Good morning, one and all. I am Alina Faiza from class 4th A. Today I am talking about child abuse. We have several rights. One of the right is child protection. When we are in trouble, we can call 1098. Thank you and have a nice day. ಗುಡ್ ಮಾರ್ನಿಂಗ್ ಒನ್ ಆ್ಯಂಡ್ ಆಲ್. ನಾನು ಅಡ್ವೊಕೇಟ್ ಆಸಿಯಾ ಪರ್ವೀನ್ ಅಂತ. Today I am be speaking on drugs prevention. Drugs prevention gives more highlight in youth, younger generations. When we speak up about drugs, it gives more importance in punishments. No one is aware about what punishment they will face, what are the circumstances after consuming the drugs. It is easy to fall in, like it is when you get into that field and when you get it addicted to consume drugs, it is very easy and you will enjoy a lot. But you should realize what are the consequences you will be facing once you caught. For example, if you are consuming a drugs, you are enjoying your life, well and good. But when it is affecting you, it will affect internally, your body wise, mental issues and physical issues you will face a lot. Moreover, unlawfully, like it gives a major impact in a family. It disturbs your family, it spoils your nature, it spoils your environment where you are being brought up. It will be a question mark for your brought up also. So for a second enjoyment, 1 second you will be in a happy and enjoyment. For just it is a period of time matters. So for that silly things you will be suffering for a lifelong. And few drugs are likewise, it directly implements on the brain, and you can come out with it by taking many awarenesses before getting into it. And one more I want to give a highlight. Even if you have a natural lifestyle till a period of, like for example, you are a topper in 2nd PUC and you are topper in degree, but just for a bodybuilding or just for a having a good environment, showing off, just for show off life, if you enter that field, for example, this is a mild, whatever I am consuming is very small thing, that also that small thing kab bada ho jayega, when it will just give a hit to you, you will not understand. So on this via this social media platform, I would like to give, even though if it is a dot, you should tell no. How you will tell no to poison, same thing you should tell no to drugs. Thank you. ಏನಿವತ್ತು ನಮ್ಮ ಮ್ಯಾರಥಾನ್ ಪ್ರೋಗ್ರಾಮ್ ಮಾಡ್ತಾಯಿದ್ರು ನಾವು ವಿದ್ಯಾರಣ್ಯಪುರ ಪೊಲೀಸ್ ಒಂದು ಇವರು ಭಾಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಪಬ್ಲಿಕ್ ಅವೇರ್ನೆಸ್ ಪ್ರೋಗ್ರಾಮ್ ಇದು. ಪ್ರತಿಯೊಬ್ಬರು ತಿಳ್ಕೊಳ್ಳೋಂಥ ವಿಚಾರಗಳೇ ಇದು. ಏಕೆಂದರೆ ನಮಗೇನು ಅಲ್ಲೇನೋ ಆಗ್ತಿದೆ ಅಂತೇಳಿ ನಾವು ಸುಮ್ಮನೆ ಹೈಡ್ ಮಾಡ್ಕೊಂಡು ಸುಮ್ಮನೆ ಮನೇಲಿ ಕೂತ್ಕೊಳ್ಬೋದು. ಪಕ್ಕದ ಮನೇಲಿ ಏನು ನಡೀತಿದೆ ನಾವು ನೋಡ್ಕೊಳಕ್ಕಾಗಲ್ಲ. ಅಂದರೆ ಏನಾಗುತ್ತೆ,
ಅಲ್ಲೇನೋ ಆಗ್ತಿದೆ, ನಮಗೇನು ಬಿಡು ಆ ವಿಚಾರ ನಮಗೇಕೆ, ಅಲ್ಲೇಕೆ, ಅಲ್ಲೇನೋ ಗಲಾಟೆ ನಡೀತಿದೆ, ನಾವೇನು ಇಂಟರ್ಫಿಯರ್ ಆಗೋದು ಅಥವಾ ನಾವೇನು ಹೋಗೋದು, ನಾನು ಅಲ್ಲಿ ಹೋದ್ರೆ ಏನಾಗ್ಬಿಡ್ತು ಅಥವಾ ಪೊಲೀಸರು ನಮ್ಮನ್ನೇನು ಕೇಳ್ಬಿಡ್ತಾರೋ, ಇದೇನು ಕೇಳ್ಬಿಡ್ತಾರೋ ಅನ್ನೋದು ಒಂದು ಭಯ, ಫೋಬಿಯಾ ಅಥವಾ ಇಟ್ಕೊಂಡಿರ ನಾವು ಪೊಲೀಸ್ನ ಜೊತೆಲಿ ಕೋಪರೇಟ್ ಮಾಡಿದ್ರೆ ಪ್ರತಿಯೊಂದು ಇದನ್ನು ನಾವು ಇವತ್ತು ಏನು ಆಗ್ತಿರೋ ಒಂದು ಇದನ್ನು ಕಂಟ್ರೋಲ್ ಮಾಡ್ಕೋಬೋದು ಅನ್ನೋದು ನನ್ನೊಂದು ಅಭಿಪ್ರಾಯ. ಇನ್ನು ಮೇಯ್ನ್ ಥಿಂಕು ಇವತ್ತು ಏನು ಇದು ಡ್ರಗ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತೇಳಿ ಏನು ಮಾಡ್ತಾಯಿದ್ರು, ಇದು ಪ್ರಮುಖ ಆ್ಯಕ್ಚುಲಿ ನಾವು ಯಂಗ್ಸ್ಟರ್ಸ್ನ ನಾವು ಈ ಡ್ರಗ್ ಅಬ್ಯೂಸ್ ಆಗೋದನ್ನ ನಾವು ಕಂಟ್ರೋಲ್ ಮಾಡ್ಕೋಬೋದು. ಮೇಯ್ನ್ ಥಿಂಗ್ ಹೇಗೆ ಅಂದರೆ ಪ್ರಿಮಿನರಿಗೆ ಫಸ್ಟ್ ಇನಿಷಿಯಲಾಗಿ ನಾವು ಕಂಟ್ರೋಲ್ ಮಾಡಬೇಕಾದ್ರೆ ಎಲ್ಲಿ ಅಂತಂದರೆ ಆ ಮಕ್ಕಳಿಗೆ ಮೇಯ್ನ್ ಥಿಂಗು ಏನು ನಾವು ಡ್ರಗ್ಸ್ ಸಿಗದೆ ಮಕ್ಕಳಿಗೆ ಡ್ರಗ್ಸಿಗೆ ನಾವು ಅಡಿಕ್ಟ್ ಆಗದಿದ್ದಂಗೆ ಅವಾಯ್ಡ್ ಮಾಡಬೇಕಂದ್ರೆ ಮೇಯ್ನ್ ಥಿಂಗ್ ಪ್ರಮುಖ ಪಾತ್ರ ಇದರಲ್ಲಿ ಕೆಮಿಸ್ಟ್ ಅಂತ ನಾನು ಹೇಳ್ಕೊತೀನಿ. ಬಿಕಾಸ್ ನಾನೊಬ್ಬ ಕೆಮಿಸ್ಟಾಗಿ ಹೇಳ್ತೀನಿ ಏನಂದರೆ ಅವರು ವಿತೌಟ್ ಪ್ರಿಸ್ಕ್ರಿಪ್ಷನ್ನು ನಮ್ಮ ಹತ್ರ ಬಂದಾಗ ನಾವು ಯಾವುದೇ ಕಾರಣಕ್ಕೂ ಅದನ್ನು ರಿಫ್ಯೂಸ್ ಮಾಡಬೇಕು, ಕೊಡಬಾರ್ದು. ನೋಡಪ್ಪ ಪ್ರಿಸ್ಕ್ರಿಪ್ಷನ್ ತೊಗೊಂಬ ಅಂತ ಹೇಳಬೇಕು. ರಿಯಲಿ ಅವ್ರು ಏನಾದರೂ ಇದಾಗಿದ್ದರೆ ಏನೋ ಲೈಕ್ ಅವನಿಗೆ ನೀಡ್ ಇದ್ದರೆ ಮಾತ್ರ ನಾವು ಕೊಡಬೇಕು ಅನ್ನೋದು ಒಂದಿದೆ. ಆಮೇಲೆ ಏನು 1945 ಡ್ರಗ್ ಆ್ಯಂಡ್ ಕಾಸ್ಮೆಟಿಕ್ ಆ್ಯಕ್ಟ್ ಪ್ರಕಾರ ಏನಿದೆಯೋ ವಿತೌಟ್ ಪ್ರಿಸ್ಕ್ರಿಪ್ಷನ್ ಯಾವುದೇ ಕಾರಣಕ್ಕೂ ವಿಲ್ ನಾಟ್ ಡಿಸ್ಪೆನ್ಸ್ ಎನಿ ಮೆಡಿಸಿನ್ಸ್ ಅನ್ನೋದು ಇದೆ. ಸೊ ಅದನ್ನು ನಾವು ಫಾಲೋ ಮಾಡಬೇಕು. ಆವಾಗ ಏನಾಗುತ್ತೆ, ನಾವು ಮಕ್ಕಳನ್ನ ಆಮೇಲೆ ಏನಾಗುತ್ತೆ, ನಾವು ಅದನ್ನ ಕೊಟ್ಟು ಅವ್ರು ಕೋಪ್ರೇಟ್ ಮಾಡಿದ್ರೆ ಮತ್ತೆ ಅವರು ನೆಕ್ಸ್ಟ್ ಡೇ ಮರ್ತೇ ಬರ್ತಾರೆ. ಅದು ಹಾಗೆ ಅಡಿಕ್ಟ್ ಆಗಿಬಿಡ್ತಾರೆ ಅವರು. ಆ ಅಡಿಕ್ಟ್ನ ಅವಾಯ್ಡ್ ಮಾಡಬೇಕಂದ್ರೆ ನಾವು ತಿಳ್ಕೊಬೇಕು, ನಮ್ಮ ಮನೇಲಿ ನಮ್ಮ ಮಕ್ಳಿಗೆ ಏನಾದರೂ ಆ ಥರದಾಗಿ ಏನಾಗುತ್ತೆ ಅಂತ ತಿಳ್ಕೊಂಬಿಟ್ರೆ ನಾವು ಯಾರೂ ಅದನ್ನು ಡಿಸ್ಪೆನ್ಸ್ ಮಾಡೋಕ್ಕೆ ಹೋಗೋದಿಲ್ಲ. ಇದರಲ್ಲಿ ಮೇಯ್ನ್ ಥಿಂಕು ಪೊಲೀಸ್ನವ್ರದ್ದೆಲ್ಲ ನಾನು ಹೇಳ್ತೀನಿ ಕೆಮಿಸ್ಟ್ಗಳದ್ದು ಅಂತ ಹೇಳ್ತೀನಿ. ಅಂದರೆ ಒಬ್ಬ ಫಾರ್ಮಸಿಸ್ಟು ಯಾರೇ ಒಂದು ಪ್ರಿಸ್ಕ್ರಿಪ್ಷನ್ನ ಯಾರೇ ಅವ್ರು ಹಾಗೆ ಬಂದು ಏನೋ ಒಂದು ಕೇಳಿದಾಗ, ಅದು ಸೆಡೇಟಿವ್ ಡ್ರಗ್ಸ್ ಮತ್ತೊಂದು ಏನೋ ಕೇಳಿದಾಗ ನಾವು ರಿಫ್ಯೂಸ್ ಮಾಡಬೇಕು, ಯಾವುದೇ ಕಾರಣಕ್ಕೂ ಡಿಸ್ಪೆನ್ಸ್ ಮಾಡಬಾರ್ದು ಅನ್ನೋದು ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಇನ್ನು ಥರ್ಡ್ ಥಿಂಗು ಆಕ್ಸಿಡೆಂಟ್ ಬಗ್ಗೆ ಹೇಳ್ತಾಯಿದ್ರೆ, ಆಕ್ಸಿಡೆಂಟ್ ಬಗ್ಗೆ ಏನಾಗುತ್ತೆ ಅಂದರೆ ನಾವು ಪೇರೆಂಟ್ಸ್ ಆದರೂ ಫಸ್ಟು ನಾವು ಮಾಡಬೇಕಾಗಿರೋ ಕೆಲಸ ಏನಂತಂದರೆ ಈ ಟೀನೇಜ್ ಹುಡುಗರಿಗೆ ಆ ವೆಹಿಕಲ್ ಕೊಡೋದಾಗಲಿ ಮತ್ತೊಂದಾಗಲಿ ಮಾಡೋಕ್ಕೆ ಹೋಗ್ಬಾರ್ದು. ಕೊಟ್ಟಾಗ ಏನಾಗುತ್ತೆ, ಅವ್ರಿಗೆ ಆ ಒಂದು ಟ್ರಾಫಿಕ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಗೊತ್ತಿರಲ್ಲ, ಅಥವಾ ರೋಡು ಒಂದು ರೂಲ್ಸ್ಗಳು ಗೊತ್ತಿರಲ್ಲ, ಯಾಕೆ ಹೋಗಬೇಕು ಯಾಕೆ ಬರಬೇಕು ಅನ್ನೋದು ಗೊತ್ತಿರಲ್ಲ. ಹಾಗಾಗಿ ಫಸ್ಟು ನಾವು ಪೇರೆಂಟ್ಸ್ ಆಗಿರೋರು ಫಸ್ಟು ಟೀನೇಜ್ ಹುಡುಗರಿಗೆ ಲೈಸೆನ್ಸ್ ಬರೋವರೆಗೂ ಯಾವುದೇ ಕಾರಣಕ್ಕೂ ಅವ್ರಿಗೆ ಪಕ್ಕ ಡ್ರೈವಿಂಗಲ್ಲಿ ಪರ್ಫೆಕ್ಟ್ ಬಂದು ಲೈಸೆನ್ಸ್ ಆದಮೇಲೆ ಅವ್ರು ಕೊಡಬೇಕು ಅನ್ನೋದು ಒಂದು ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಆಮೇಲೆ ಕೊಡಬೇಕಾದ್ರೂ ಅಷ್ಟೇ ಕಂಪಲ್ಸರಿ ವಿತೌಟ್ ಹೆಲ್ಮೆಟ್ ಯಾವುದೇ ಕಾರಣಕ್ಕೂ ಮಕ್ಕಳನ್ನ ನೀವು ಎಂಟರ್ಟೈನ್ಮೆಂಟ್ ಮಾಡಬೇಡಿ. ವಿತೌಟ್ ಹೆಲ್ಮೆಟ್ ಹಾಕೊಂಡು ಓಡಿಸ್ಬೇಡಪ್ಪ ಅಂತ ಹೇಳ್ಬೇಕು. ಹೆಲ್ಮೆಟ್ ಹಾಕ್ಕೊಂಡೇ ಓಡಿಸ್ಬೇಕು ಅನ್ನೋದು ಇನ್ಸಿಸ್ಟ್ ಮಾಡಬೇಕು. ಅವ್ರು ಕಾಲೇಜ್ಗೆ ಹೋಗ್ಬೇಕಾಗಲಿ ಮತ್ತೊಂದು ಹೋಗಲಿ ಹೊರಗಡೆ ಹೋಗಬೇಕಾಗಲಿ ಎಲ್ಲೇ ಆಗಲಿ ಲೈಸೆನ್ಸ್ ಬಂದಮೇಲೆ ವೆಹಿಕಲ್ ಕೊಡಬೇಕು ಅನ್ನೋದು ಒಂದು. ಲೈಸೆನ್ಸ್ ಕೊಟ್ಟಿದ್ದಾಮೇಲೆ ಗಾಡಿ ಡ್ರೈವ್ ಮಾಡೋಕ್ಕಾರೆ ವಿತೌಟ್ ಹೆಲ್ಮೆಟ್ ಯಾವುದೇ ಕಾರಣಕ್ಕೂ ಡ್ರೈವ್ ಮಾಡಬಾರ್ದು, ವಿತ್ ಹೆಲ್ಮೆಟ್ ಹಾಕ್ಕೊಂಡೇ ಮಾಡಬೇಕು ಅಂತೇಳಿ ಹೊಡೆಯಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಕನ್ನಡ ನಾಡಿನ ರಕ್ಷಣೆಗೆಂದು ಸಜ್ಜಾಗಿ ನಿಂತಿದೆ ಈ ಖಾಕಿ. ಕರ್ನಾಟಕದ ಪೊಲೀಸ್ ಎಂದರೆ ಭ್ರಷ್ಟರಿಗೆ ಬರುವುದು ಭೀತಿ. ಕನ್ನಡ ನಾಡಿನ ರಕ್ಷಣೆಗೆಂದು ಸಜ್ಜಾಗಿ ನಿಂತಿದೆ ಈ ಖಾಕಿ. ಕರ್ನಾಟಕದ ಪೊಲೀಸ್ ಎಂದರೆ ಭ್ರಷ್ಟರಿಗೆ ಬರುವುದು ಭೀತಿ. ಧೈರ್ಯದಲ್ಲಿ ಮುನ್ನುಗ್ಗುತ್ತಲಿ, ಧೈರ್ಯದಲ್ಲಿ ಮುನ್ನುಗ್ಗುತ್ತಲಿ ತಾಯಿಯ ಸೇವೆ ಮಾಡೋ. ರಕ್ಷಣೆಗೆ ಪಣ ತೊಟ್ಟಿರುವ ನಮ್ಮ ಪೊಲೀಸರ ನೋಡೋ. ಪ್ರಾಣ ಹಂಗು ತ್ಯಜಿಸಿ ಮಾಡೋ ಸೇವೆ ದೊಡ್ಡದು. ತಾಯಿ ಸೇವೆ ಮಾಡೋ ಇವರ ಬದುಕೆ ದೊಡ್ಡದು. ಕನ್ನಡ ನಾಡಿನ ರಕ್ಷಣೆಗೆಂದು ಸಜ್ಜಾಗಿ ನಿಂತಿದೆ ಈ ಖಾಕಿ. ಕರ್ನಾಟಕದ ಪೊಲೀಸ್ ಎಂದರೆ ಭ್ರಷ್ಟರಿಗೆ ಬರುವುದು ಭೀತಿ. ನಾಡಿನ ಯುವಕರ ನಾಡಿ ಇವರು,
ಹೊಳೆಯುವ ರವಿ ಚಣ್ಣನ್ನವರು ಆ ದಕ್ಷತೆ ಇವರ ರಕ್ತದಿ ಬಂತು, ನಾಡಿಗೆ ಇವರೇ ಸಂಪತ್ತು. ಅನ್ಯಾಯವ ಓಡಿಸುವ, ಅನುಕೂಲ ಮಾಡಿಸುವ ಅವರ ನೆರಳೇ ನಮಗಿಂದು ಕಲಿಯೋ ಜೀವನ ಪಾಠವ. ಅನ್ಯಾಯವ ಓಡಿಸುವ, ಅನುಕೂಲ ಮಾಡಿಸುವ ಅವರ ನೆರಳೇ ನಮಗಿಂದು ಕಲಿಯೋ ಜೀವನ ಪಾಠವ. ದೇಶದ ಗಡಿಯಲ್ಲಿ ಕಾಯೋ ಸೈನಿಕರು, ದೇಶವು ಶಾಂತಿಯಿಂದ ಇರಿಸೋ ಪೊಲೀಸರು. ಇವರ ನಡುವೆ ಅಂತರವಿಲ್ಲ ಕೇಳೋ ಅಣ್ಣಯ್ಯ, ಇವರು ಇರದೆ ನಾವೇ ಇಲ್ಲ ಹೇಳೋ ತಮ್ಮಯ್ಯ. ಕನ್ನಡ ನಾಡಿನ ರಕ್ಷಣೆಗೆಂದು ಸಜ್ಜಾಗಿ ನಿಂತಿದೆ ಈ ಖಾಕಿ. ಕರ್ನಾಟಕದ ಪೊಲೀಸ್ ಎಂದರೆ ಭ್ರಷ್ಟರಿಗೆ ಬರುವುದು ಭೀತಿ. ರಸ್ತೆಯ ಬದಿಯಲಿ ಜನರ ಜೀವನ ಕಾಯುವ ಸಂಚಾರಿ ಸೇವಕರು. ಆ ಹೆಲ್ಮೆಟ್ ಬಳಸಿ ಜೀವ ಉಳಿಸಿ ಎನ್ನುವ ಜೀವದ ಮಂತ್ರವೋ. ಅತಿ ವೇಗದ ಸಂಚಾರ ಜೀವ ಹೋಗೋ ವಿಚಾರ, ನಿಧಾನದ ಈ ಸಂಚಾರ ಬಾಳಿಗದುವೆ ಆಧಾರ. ಪ್ರಾಣ ಉಳಿಸೋ ಉಪಕಾರ ಮಾಡೋ ನಾಡಿನ ಪೊಲೀಸರ ಕಾನೂನು ರಕ್ಷಣೆಗೆ ಬೇಕು ನಿಮ್ಮ ಸಹಕಾರ. ರೈತರ ಯೋಧರ ಸಮಬಲ ಸೇವಕರು ನಾಡನು ರಕ್ಷಣೆಗೆ ಸಜ್ಜಾಗಿ ನಿಂತಿಹರು. ಇವರ ನಡುವೆ ಅಂತರವಿಲ್ಲ ಕೇಳೋ ಅಣ್ಣಯ್ಯ, ಇವರು ಇರದೆ ನಾವೇ ಇಲ್ಲ ಹೇಳೋ ತಮ್ಮಯ್ಯ. ಕನ್ನಡ ನಾಡಿನ ರಕ್ಷಣೆಗೆಂದು ಸಜ್ಜಾಗಿ ನಿಂತಿದೆ ಈ ಖಾಕಿ. ಕರ್ನಾಟಕದ ಪೊಲೀಸ್ ಎಂದರೆ ಭ್ರಷ್ಟರಿಗೆ ಬರುವುದು ಭೀತಿ. ಧೈರ್ಯದಲ್ಲಿ ಮುನ್ನುಗ್ಗುತ್ತಲಿ, ಧೈರ್ಯದಲ್ಲಿ ಮುನ್ನುಗ್ಗುತ್ತಲಿ ತಾಯಿಯ ಸೇವೆ ಮಾಡೋ. ರಕ್ಷಣೆಗೆ ಪಣ ತೊಟ್ಟಿರುವ ನಮ್ಮ ಪೊಲೀಸರ ನೋಡೋ. ಪ್ರಾಣ ಹಂಗು ತ್ಯಜಿಸಿ ಮಾಡೋ ಸೇವೆ ದೊಡ್ಡದು. ತಾಯಿ ಸೇವೆ ಮಾಡೋ ಇವರ ಬದುಕೆ ದೊಡ್ಡದು. ಕಷ್ಟವೇ ಇರಲಿ ಸುಖವೇ ಇರಲಿ ಜನಸೇವೆ ಮಾಡೋ ಪೊಲೀಸ್. ಮಳೆ ಬರಲಿ ಚಳಿಯೇ ಇರಲಿ ಜನಸೇವೆ ಮಾಡೋ ಪೊಲೀಸ್. ಸುಡುವ ಬಿಸಿಲೇ ಇರಲಿ ಹೊಟ್ಟೆ ಹಸಿವೆ ಆಗಲಿ, ಎಷ್ಟೇ ಎಳೆತಡೆ ಇರಲಿ ಹೊಗಳಿಕೆ ತೆಗಳಿಕೆ ಬರಲಿ ಜನಸೇವೆ ಮಾಡೋ ಪೊಲೀಸ್. ಪೊಲೀಸ್ ಪೊಲೀಸ್ ಕರ್ನಾಟಕ ಪೊಲೀಸ್, ಪೊಲೀಸ್ ಪೊಲೀಸ್ ಕರ್ನಾಟಕ.